ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ರಾವೆಲಿಂಗ್ ಸೇಲ್ಸ್ಮನ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಗ್ರಾಫ್ ಥಿಯರಿ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಇದ್ರ ಮೇಲೂ ಕೂಡ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು, ಸರಿನಾ? ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡೋದು, ಒಂದು ಗ್ರಾಫ್ ಅನ್ನ ಕೊಟ್ಬಿಟ್ಟು ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅನ್ನ ಅಪ್ಲೈ ಮಾಡಿ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಯಾವುದಾದ್ರೂ ಒಂದು ವರ್ಟೆಕ್ಸ್ ಅನ್ನ ಸೋರ್ಸ್ ವರ್ಟೆಕ್ಸ್ ಆಗಿ ತಗೋಬೇಕು. ಒಂದೊಂದ್ಸಲಿ ಅವರೇ ಸ್ಪೆಸಿಫೈ ಮಾಡ್ತಾರೆ, ಟೇಕ್ 1 ಆಸ್ ದ ಸೋರ್ಸ್ ವರ್ಟೆಕ್ಸ್, ಟೇಕ್ 2 ಆಸ್ ದ ಸೋರ್ಸ್ ವರ್ಟೆಕ್ಸ್, ಅಥವಾ ಸೋರ್ಸ್ ಸಿಟಿ ಅಂತ ಕೊಡ್ತಾರೆ. ಫಸ್ಟ್ ನಾವು ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅಂದ್ರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ಒಬ್ಬ ಟ್ರಾವೆಲಿಂಗ್ ಸೇಲ್ಸ್ಮನ್ ಅಂದ್ರೆ ನಾನೇ ಒಬ್ಬ ಸೇಲ್ಸ್ಮನ್, ನನ್ನ ಪಕ್ಕದ ಊರಿಗೆಲ್ಲ ಹೋಗ್ಬಿಟ್ಟು ಸೇಲ್ಸ್ ಅನ್ನ ಮಾಡ್ತಾ ಹೋಗ್ತೀನಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ. ಈಗ ನನ್ನ ಊರು ಎ ಅನ್ನೋದು ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಎ ಅನ್ನೋದು ನನ್ನ ಊರು. ನನ್ನ ಸುತ್ತಮುತ್ತಲು ಇರುವಂತ ಬಿ ಅನ್ನೋ ಊರಿಗೆ ಹೋಗ್ಬೇಕು, ಸಿ ಅನ್ನೋ ಊರಿಗೆ ಹೋಗ್ಬೇಕು, ಡಿ ಅನ್ನೋ ಊರಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಈಗ ನಾನು ಏನ್ ಮಾಡ್ತೀನಿ, ಬೆಳಿಗ್ಗೆ ಎದ್ಬಿಟ್ಟು ಪಕ್ಕದ ಊರಿಗೆ ಹೋಗೋದಕ್ಕೆ ಶುರು ಮಾಡ್ತೀನಿ. ಫಸ್ಟ್ ಬಿಗೆ ಹೋಗ್ತೀನಿ, ನೆಕ್ಸ್ಟ್ ಬಿ ಇಂದ ಸಿಗೆ ಹೋಗ್ತೀನಿ, ಸಿ ಇಂದ ಡಿಗೆ ಹೋಗ್ತೀನಿ, ಡಿ ಇಂದ ಮತ್ತೆ ಸಂಜೆ ಆದ್ಮೇಲೆ ನಾನು ಎಲ್ಲ ಸೇಲ್ಸ್ ಆದ್ಮೇಲೆ ಮತ್ತೆ ವಾಪಸ್ ನಾನು ಮನೆಗೆ ಬರ್ಬೇಕಲ್ವಾ? ಎಸ್. ಸೊ ಎಲ್ಲಿಂದ ಶುರು ಮಾಡಿರ್ತೀನಿ ಅಲ್ಲಿಗೆ ವಾಪಸ್ ನಾನು ಬರಬೇಕು, ಗೊತ್ತಾಯ್ತಾ? ಇದು ಒಂದು ಪಾಯಿಂಟ್. ಏನು, ಎಲ್ಲಿಂದ ಶುರು ಮಾಡಿರ್ತೀನಿ ಅಲ್ಲಿ ವಾಪಸ್ ಬರ್ಬೇಕು ಅಂದ್ರೆ ಹೋಮ್ ಸಿಟಿಯಿಂದ ಶುರು ಮಾಡಿ ಅಲ್ಲಿ ವಾಪಸ್ ಬರಬೇಕು. ಎರಡನೇದು, ಈಗ ಬಿ ಅನ್ನ ನಾನು ಟ್ರಾವರ್ಸ್ ಮಾಡಿ ಅಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಸಿಗೆ ಹೋಗಿದ್ದೀನಲ್ವಾ, ವಾಪಸ್ ಬಿಗ್ ಬರಂಗಿಲ್ಲ, ಗೊತ್ತಾಯ್ತಾ? ಏನು, ಈಗ ಬಿಗ್ ಹೋಗಿ ಮತ್ತೆ ಸಿ ಸಿಟಿಗೆ ಹೋಗಿದ್ದೀನಲ್ವಾ, ವಾಪಸ್ ನಾನು ಬಿಗ್ ಬರಂಗಿಲ್ಲ, ನಾನು ಏನಾದ್ರೂ ಬೇರೆ ರೂಟನ್ನ ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿದ್ರೆ ನಾವು ಎಲ್ಲಿ ಶುರು ಮಾಡಿದ್ವಿ ಅಲ್ಲಿಗೆ ಬಂದ್ವಲ್ಲ, ಅದೊಂದು ಎಕ್ಸೆಪ್ಷನ್ ಅಷ್ಟೇ, ಗೊತ್ತಾಯ್ತಾ? ಎಲ್ಲಿ ಶುರು ಮಾಡಿರ್ತೀವಿ ಅಲ್ಲಿಗೆ ಬರೋದು ಅದೊಂದು ಎಕ್ಸೆಪ್ಷನ್ ಬಿಟ್ರೆ ಇನ್ನು ಉಳಿದಿರೋದೆಲ್ಲ ಏನಾಗಿರ್ಬೇಕು, ಕೇವಲ ಒಂದ್ಸಲಿ ಮಾತ್ರ ಟ್ರಾವೆಲ್ ಆಗಿರ್ಬೇಕು. ಎ ಇಂದ ಬಿಗ್ ಹೋಗಿ ಸಿಗ್ ಹೋದ್ರೆ ಮತ್ತೆ ಬಿಗ್ ವಾಪಸ್ ಬರಂಗಿಲ್ಲ. ಆಮೇಲೆ ಡಿಫ್ರೆಂಟ್ ಸಿಚುವೇಶನ್ಸ್ ಬರ್ಬೋದು. ನೀನ್ ಫಸ್ಟ್ ಬಿಗೆ ಹೋಗ್ಬೇಕು ಅಂತ ಇಲ್ಲ, ಎಲ್ಲದಕ್ಕೂ ಕೂಡ ರೂಟ್ ಇರುತ್ತೆ. ಎ ಇಂದ ಸಿಗೂ ಕೂಡ ಡೈರೆಕ್ಟ್ ರೂಟ್ ಇರುತ್ತೆ, ಎ ಇಂದ ಡಿಗೂ ಕೂಡ ಡೈರೆಕ್ಟ್ ರೂಟ್ ಇರುತ್ತೆ, ಡಿ ಇಂದ ಬಿಗ್ ರೂಟ್ ಇರುತ್ತೆ, ಡಿ ಇಂದ ಸಿಗ್ ರೂಟ್ ಇರುತ್ತೆ, ಡಿ ಇಂದ ಎಗ್ ರೂಟ್ ಇರುತ್ತೆ. ಈ ತರ ಪ್ರತಿ ಒಂದರಿಂದನೂ ಪ್ರತಿ ಒಂದಕ್ಕೂ ರೂಟ್ ಇರುತ್ತೆ. ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ, ನಾನು ಎಗ್ ಹೋಗಿ ಬಿಗ್ ಹೋಗಿ, ಎಗ್ ಹೋಗಿ ಡಿಗ್ ಹೋಗಿ, ಬಿಗ್ ಹೋಗಿ ಸಿಗ್ ಹೋಗಿ ಮತ್ತೆ ಎಗ್ ಬರ್ಬೋದು. ಇಲ್ಲ ಅಂತಂದ್ರೆ ಎ ಇಂದ ಸಿಗ್ ಹೋಗಿ, ಬಿಗ್ ಹೋಗಿ, ಡಿಗ್ ಹೋಗಿ ಎಗ್ ಬರ್ಬೋದು. ಈ ತರ ಡಿಫ್ರೆಂಟ್ ಪಾಸಿಬಲ್ ಕಂಡೀಷನ್ಸ್ ಬರ್ತಾ ಹೋಗ್ತವೆ. ಸೊ ಅವುಗಳನ್ನ ನಾವು ಒಂದೊಂದಾಗೆ ಬರ್ಕೊಂಡು ಕೂತ್ಕೊಂಡ್ರೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ, ಬರೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈಸಿಯಾಗಿ ಟ್ರೀ ತರ ಬಿಡಿಸ್ಕೊಂತ ಹೋಗ್ತೀವಿ, ಈಸಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ, ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ, 1 ಅನ್ನ ಸೋರ್ಸ್ ಸಿಟಿ ಅಂತ ಕನ್ಸಿಡರ್ ಮಾಡೋದು. ಲೆಟ್ಸ್ ಕನ್ಸಿಡರ್, ಅವ್ರೇನಾದ್ರೂ ಕೊಟ್ಟಿಲ್ಲ ಅಂತಂದ್ರೆ, ಒಂದೊಂದ್ಸಲಿ ಕೊಡ್ತಾರೆ ಅವರೇ, ಟೇಕ್ 1 ಆಸ್ ದ ಸೋರ್ಸ್ ಸಿಟಿ ಅಂತ ಎಲ್ಲ, ಸರಿನಾ? ಲೆಟ್ಸ್ ಕನ್ಸಿಡರ್ 1 ಆಸ್ ದಿ ಸೋರ್ಸ್ ಸಿಟಿ ಅಥವಾ ವರ್ಟೆಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗೋಣ. ನೀವು ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್ಸ್ ಅಂತ ಬಂದಾಗ ನೋಡ್ ಅಂತ ಕೂಡ ಕರಿತಾ ಹೋಗ್ತೀವಿ ಇವುಗಳಿಗೆ, ಸರಿನಾ? ಇವುಗಳೇನು, ಲೈನ್ ಕನೆಕ್ಟಿಂಗ್ ದೆಮ್, ದೇ ಆರ್ ಕಾಲ್ಡ್ ಎಸ್ ದ ಎಡ್ಜಸ್, ಸರಿನಾ? ಈಗ ಏನ್ ಮಾಡ್ಬೇಕು, 1 ಇಂದ ಶುರು ಮಾಡ್ಬೇಕು. 1 ಇಂದ ನಾನು ಡೈರೆಕ್ಟ್ ಆಗಿ ಎಲ್ಲೆಲ್ಲಿಗೆ ಹೋಗ್ಬೋದು, 1 ಇಂದ 2ಕ್ಕೆ ಹೋಗ್ಬೋದು, 4ಕ್ಕೆ ಹೋಗ್ಬೋದು, 3ಕ್ಕೆ ಹೋಗ್ಬೋದು. ಸೊ 1 ಇಂದ 2ಗೆ ಹೋಗ್ಬೋದು, 1 ಇಂದ 3ಗೆ ಹೋಗ್ಬೋದು, ನೆಕ್ಸ್ಟ್ 1 ಇಂದ 4ಗೆ ಹೋಗ್ಬೋದು. ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಬರ್ಕೊಳ್ಳಿ, ಯಾಕಂದ್ರೆ ಅದು ಎಕ್ಸ್ಪೆಂಡ್ ಆಗ್ತಾ 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 ದೊಡ್ಡದಾಗ್ತಾ ಹೋಗುತ್ತೆ. ಈಗ 1 ಇಂದ 2ಗೆ ಬಂದಿದ್ದೀನಿ ಅಂತ ಅನ್ಕೊಳ್ಳಿ, ಮೊದಲನೇ ಸಿಟಿಯಿಂದ 2ನೇ ಸಿಟಿಗೆ ಬಂದಿದ್ದೀನಿ. ಇನ್ನು ಉಳ್ಕೊಂಡ್ರವ ಯಾರು, 4th ಸಿಟಿ ಉಳ್ಕೊಂಡಿದೆ, 3rd ಸಿಟಿ ಉಳ್ಕೊಂಡಿದೆ. ಪಾತ್ ಇದೆಯಾ ಎರಡಕ್ಕೂ ಕೂಡ? ಎಸ್. ಸೊ ಏನ್ ಮಾಡ್ತೀನಿ, 3ನೇ ಸಿಟಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ನಾನು 4ನೇ ಸಿಟಿಗೆ ಹೋಗ್ಬೋದು. ಕಂಡೀಷನ್ಸ್. ನೆಕ್ಸ್ಟ್, ಈಗ 1ರಿಂದ 3ನೇ ಸಿಟಿಗೆ ಬಂದೆ ಅಂತ ಅನ್ಕೊಳ್ಳಿ. 1ರಿಂದ 3ನೇ ಸಿಟಿಗೆ ಬಂದ್ರೆ 4ನೇ ಸಿಟಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ 2ನೇ ಸಿಟಿ. ಇನ್ನು ಉಳಿದಿರೋ ಎರಡೇ ಅಲ್ವಾ? ಸೊ 2ನೇ ಸಿಟಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ 4ನೇ ಸಿಟಿಗೆ ಹೋಗ್ಬೋದು. ನೆಕ್ಸ್ಟ್ 1 ಇಂದ 4ಗೆ ಬಂದಿದ್ದೀನಿ ಅಂತ ಅನ್ಕೊಳ್ಳಿ, ಮೊದಲನೇ ಸಿಟಿಯಿಂದ 4ನೇ ಸಿಟಿ. ಈಗ ಎಲ್ಲೆಲ್ಲಿಗೆ ಹೋಗ್ಬೋದು, 2ನೇದಕ್ಕೆ ಹೋಗ್ಬೋದು, ಇಲ್ಲ ಅಂತಂದ್ರೆ 3ನೇ ಸಿಟಿಗೆ ಹೋಗ್ಬೋದು. 2ನೇ ಸಿಟಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ 3ನೇ ಸಿಟಿಗೆ ಹೋಗ್ಬೋದು. ನೆಕ್ಸ್ಟ್ ಇವಾಗ 1, 2, 3 ಆಗಿದೆ ಅಂದ್ರೆ 1ನೇ ಸಿಟಿಯಿಂದ 2ಕ್ಕೆ ಬಂದು 2ರಿಂದ 3ಕ್ಕೆ ಬಂದಿದ್ದೀನಿ ಅಂತ ಅನ್ಕೊಳ್ಳಿ. ಇನ್ನು ಉಳಿದಿರೋದು ಯಾವುದು, 4ನೇ ಸಿಟಿ ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟ್ ಇಲ್ಲಿ 1ರಿಂದ 2ಕ್ಕೆ ಬಂದು 2ರಿಂದ 4ಕ್ಕೆ ಬಂದಿದ್ದೀನಿ ಅಂದ್ರೆ ಇನ್ನು ಉಳಿದಿರೋದು ಯಾವುದು, 3ನೇ ಸಿಟಿ ಮಾತ್ರ. 1ರಿಂದ 3ನೇ ಸಿಟಿಗೆ ಬಂದು 3ರಿಂದ 2ಕ್ಕೆ ಬಂದಿದ್ದೀನಿ ಅಂದ್ರೆ ಇನ್ನು ಉಳಿದಿರೋದು ಯಾವುದು, 4ನೇ ಸಿಟಿ ಮಾತ್ರ. 1ರಿಂದ 3ಕ್ಕೆ ಬಂದು 3ರಿಂದ 4ಕ್ಕೆ ಬಂದಿದ್ದೀನಿ ಅಂದ್ರೆ ಇನ್ನು ಉಳಿದಿರೋದು 2ನೇ ಸಿಟಿ ಮಾತ್ರ. 1 to 4, 4 to 2 ಅಂತಂದ್ರೆ ಇನ್ನು ಉಳಿದಿರೋದು 3ನೇ ಸಿಟಿ ಮಾತ್ರ. 1 to 4, 4 to 3 ಅಂತಂದ್ರೆ ಇನ್ನು ಉಳಿದಿರೋದು ಯಾವುದು, 2ನೇ ಸಿಟಿ ಮಾತ್ರ. ನಾನು ಏನ್ ಹೇಳಿದ್ದೆ, ಎಲ್ಲಿಂದ ಶುರು ಮಾಡ್ತೀನಿ, ಎಲ್ಲ ಸಿಟಿನೂ ಟ್ರಾವರ್ಸ್ ಆದ್ಮೇಲೆ ವಾಪಸ್ ಹೋಗ್ಬೇಕು. ನೋಡಿ, ಎಲ್ಲ ಸಿಟಿ ಟ್ರಾವರ್ಸ್ ಆಗಿದೆಯಾ, 1 2 3 4 ಆಗಿದೆ. ಸೊ 1 2 3 4 ಆಗಿದೆ ಅಂದ್ರೆ ವಾಪಸ್ ನಾನು ಮತ್ತೆ ಸಂಜೆ ನನ್ನ ಹೋಮ್ ಸಿಟಿಗೆ ಹೋಗ್ಬೇಕಲ್ವಾ? ಸೊ
1ಗೆ ನಾನು ವಾಪಸ್ ಹೋಗ್ಬೇಕು. 1 1 1 1 1 1. ಸೊ ಇವಾಗ ಪಾತ್ ಕಾಸ್ಟ್ ಅನ್ನ ಬರಿತಾ ಹೋಗಿ. 1ಇಂದ 2ಗೆ ಪಾತ್ ಕಾಸ್ಟ್ ಏನು ಕೊಟ್ಟಿದ್ದಾರೆ? 10 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 1ಇಂದ 3ಗೆ ಪಾತ್ ಕಾಸ್ಟ್ ಎಷ್ಟಿದೆ? 1ಇಂದ 3ಗೆ 15 ಇದೆ. ನೆಕ್ಸ್ಟ್ 1ಇಂದ 4ಗೆ ಪಾತ್ ಕಾಸ್ಟ್ ಎಷ್ಟಿದೆ? 20. ನೆಕ್ಸ್ಟ್ 2ಇಂದ 3ಗೆ ಪಾತ್ ಕಾಸ್ಟ್ ಎಷ್ಟಿದೆ? 35 ಇದೆ. ನೆಕ್ಸ್ಟ್ 2ಇಂದ 4ಗೆ ಪಾತ್ ಕಾಸ್ಟ್ ಎಷ್ಟಿದೆ? 25 ಇದೆ. ನೆಕ್ಸ್ಟ್ 3ಇಂದ 4ಗೆ ಪಾತ್ ಕಾಸ್ಟ್ ಎಷ್ಟಿದೆ? 30 ಇದೆ. 4ಇಂದ 3ಗೂ ಕೂಡ ಪಾತ್ ಕಾಸ್ಟ್ ಎಷ್ಟಿರುತ್ತೆ? 30ನೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬರ್ರಿ, 3ಇಂದ 2ಗೆ ಪಾತ್ ಕಾಸ್ಟ್ ಎಷ್ಟಿದೆ? 35 ಇದೆ. ನೆಕ್ಸ್ಟ್ 3ಇಂದ 4ಗೆ ಪಾತ್ ಕಾಸ್ಟ್ ಎಷ್ಟಿದೆ? 30 ಇದೆ. ನೆಕ್ಸ್ಟ್ 4ಇಂದ 2ಗೆ ಪಾತ್ ಕಾಸ್ಟ್ ಎಷ್ಟಿದೆ? 25 ಇದೆ. ನೆಕ್ಸ್ಟ್ 4ಇಂದ 3ಗೆ ಪಾತ್ ಕಾಸ್ಟ್ ಎಷ್ಟಿದೆ? 30 ಇದೆ. ನೆಕ್ಸ್ಟ್ ಇಲ್ಲಿ 2ಇಂದ 4ಗೆ ಪಾತ್ ಕಾಸ್ಟ್ ಎಷ್ಟಿದೆ? 25 ಇದೆ. ಸೊ 4ಇಂದ 2ಗೂ ಕೂಡ 25 ಇರುತ್ತೆ. ನೆಕ್ಸ್ಟ್ 2ಇಂದ 3ಗೆ ಪಾತ್ ಕಾಸ್ಟ್ ಎಷ್ಟಿದೆ? 35 ಇದೆ. ಸೊ 3ಇಂದ 2ಗೂ ಕೂಡ 35 ಇರುತ್ತೆ. ನೆಕ್ಸ್ಟ್ 4ಇಂದ 1ಗೆ ಪಾತ್ ಕಾಸ್ಟ್ ಈಸ್ 20. 3ಇಂದ 1ಗೆ ಪಾತ್ ಕಾಸ್ಟ್ ಈಸ್ 15. 4ಇಂದ 1ಗೆ ಪಾತ್ ಕಾಸ್ಟ್ ಈಸ್ 20. ನೆಕ್ಸ್ಟ್ 2ಇಂದ 1ಗೆ ಪಾತ್ ಕಾಸ್ಟ್ ಈಸ್ 10. ನೆಕ್ಸ್ಟ್ 3ಇಂದ 1ಗೆ ಪಾತ್ ಕಾಸ್ಟ್ ಈಸ್ 15. ನೆಕ್ಸ್ಟ್ 2ಇಂದ 1ಗೆ ಪಾತ್ ಕಾಸ್ಟ್ ಈಸ್ 10. ಸೊ ಈಗ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ನನಗೆ ಡಿಫ್ರೆಂಟ್ ಪಾತ್ಗಳಿದಾವಲ್ಲ, ಇವೆಲ್ಲದ್ರದ್ದು ಕೂಡ ನಾನೇನು ಕಂಡುಹಿಡಿಬೇಕು? ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿಬೇಕು. ಯಾವ್ದು ಕಡಿಮೆ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳೋದು. ಸರಿನಾ? ಎಸ್. ಸೊ ಇವಾಗ ನನ್ನ ಕಂಡೀಷನ್ಸ್ ಏನು ಬರ್ಬೋದು? 1 2 3 4 1 ಬರ್ಬೋದು. 1 2 3 4 1 ಬರ್ಬೋದು. ಸೊ ಇದು ಒಂದನೇದು. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನು ಬರ್ಬೋದು? 1 2 4 3 1 ಬರ್ಬೋದು. 1 2 4 3 1 ಬರ್ಬೋದು. ನೆಕ್ಸ್ಟ್ 1 3 2 4 1 ಬರ್ಬೋದು. 1 3 2 4 1 ಬರ್ಬೋದು. 1 3 4 2 1 ಬರ್ಬೋದು. 1 3 4 2 1 ಬರ್ಬೋದು. ನೆಕ್ಸ್ಟ್ 1 4 2 3 1 ಬರ್ಬೋದು. ಇಲ್ಲಿ ಬರಿತೀನಿ, 1 4 2 3 1 ಬರ್ಬೋದು. ಇಲ್ಲ ಅಂತಂದ್ರೆ 1 4 3 2 1 ಬರ್ಬೋದು. ಸರಿನಾ? ಈ ತರ 6 ಡಿಫ್ರೆಂಟ್ ಕಂಡೀಷನ್ಸ್ ಬರ್ಬೋದು. ಸೊ ಪಾತ್ ಕಾಸ್ಟ್ ಅನ್ನ ಆಡ್ ಮಾಡ್ತಾ ಹೋಗಿ. ಮೊದಲನೇದು 1ಇಂದ 2ಗೆ 10 ಇದೆ, ಪ್ಲಸ್ 2ಇಂದ 3ಗೆ 35, ಪ್ಲಸ್ 3ಇಂದ 4ಗೆ 30, ಪ್ಲಸ್ 4ಇಂದ 1ಗೆ 20. ನೆಕ್ಸ್ಟ್ 1ಇಂದ 2ಗೆ 10 ಇದೆ, ಪ್ಲಸ್ 2ಇಂದ 4ಗೆ 25, ಪ್ಲಸ್ 4ಇಂದ 3ಗೆ 30, ಪ್ಲಸ್ 3ಇಂದ 1ಗೆ 15. ನೆಕ್ಸ್ಟ್ 1ಇಂದ 3ಗೆ 15 ಇದೆ, ಪ್ಲಸ್ 3ಇಂದ 2ಗೆ 35, ಪ್ಲಸ್ 2ಇಂದ 4ಗೆ 25, ಪ್ಲಸ್ 4ಇಂದ 1ಗೆ 20 ಇದೆ. ನೆಕ್ಸ್ಟ್ 1ಇಂದ 3ಗೆ 15 ಇದೆ, ಪ್ಲಸ್ 3ಇಂದ 4ಗೆ 30, ಪ್ಲಸ್ 4ಇಂದ 2ಗೆ 25, ಪ್ಲಸ್ 2ಇಂದ 1ಗೆ 10. ನೆಕ್ಸ್ಟ್ ಈ ಕಡೆ ಸೈಡ್ 1ಇಂದ 4ಗೆ ಎಷ್ಟಿದೆ? 20 ಇದೆ, ಪ್ಲಸ್ 4ಇಂದ 2ಗೆ 25, ಪ್ಲಸ್ 2ಇಂದ 3ಗೆ 35, ಪ್ಲಸ್ 3ಇಂದ 1ಗೆ 15. ನೆಕ್ಸ್ಟ್ 1ಇಂದ 4ಗೆ ಎಷ್ಟಿದೆ? 20 ಇದೆ, ಪ್ಲಸ್ 4ಇಂದ 3ಗೆ 30, ಪ್ಲಸ್ 3ಇಂದ 2ಗೆ 35, ಪ್ಲಸ್ 2ಇಂದ 1ಗೆ 10. ಸೊ ವ್ಯಾಲ್ಯೂ ಏನಾಗುತ್ತೆ? ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ವ್ಯಾಲ್ಯೂ ಏನಾಗುತ್ತೆ? 10 ಪ್ಲಸ್ 35 ಪ್ಲಸ್ 30 ಪ್ಲಸ್ 20. ಸೊ ವ್ಯಾಲ್ಯೂ ಎಷ್ಟಾಯಿತು? 95 ಬಂತು. ನೆಕ್ಸ್ಟ್ 10 ಪ್ಲಸ್ 25 ಪ್ಲಸ್ 30 ಪ್ಲಸ್ 15. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 80 ಆಗುತ್ತೆ. ನೆಕ್ಸ್ಟ್ 15 ಪ್ಲಸ್ 35 ಪ್ಲಸ್ 25 ಪ್ಲಸ್ 20. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 95 ಆಗುತ್ತೆ. ನೆಕ್ಸ್ಟ್ 15 ಪ್ಲಸ್ 30 ಪ್ಲಸ್ 25 ಪ್ಲಸ್ 10. ವ್ಯಾಲ್ಯೂ ಎಷ್ಟಾಗುತ್ತೆ? 80 ಆಗುತ್ತೆ. ನೆಕ್ಸ್ಟ್ 20 ಪ್ಲಸ್ 25 ಪ್ಲಸ್ 35 ಪ್ಲಸ್ 15. ವ್ಯಾಲ್ಯೂ ಎಷ್ಟಾಗುತ್ತೆ? 95 ಆಗುತ್ತೆ. ನೆಕ್ಸ್ಟ್ 20 ಪ್ಲಸ್ 30 ಪ್ಲಸ್ 35 ಪ್ಲಸ್ 10. ವ್ಯಾಲ್ಯೂ ಎಷ್ಟಾಗುತ್ತೆ? 95 ಆಗುತ್ತೆ. ಸೊ ಇವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು? ನನಗೆ ಒಂದು 95 ಬರ್ತಾ ಇದೆ, ಇಲ್ಲ 80 ಬರ್ತಾ ಇದೆ. ಸೊ ನನ್ನ ಹತ್ರ ಎರಡು ಕಂಡೀಷನ್ಸ್ ಅಲ್ಲಿ 80 ಬರ್ತಾ ಇದೆ. ಅಂದ್ರೇನು? ಅವನು ಈ ಪಾತ್ ಆದ್ರೂ ಯೂಸ್ ಮಾಡ್ಬೋದು, ಈ ಪಾತ್ರ ಆದ್ರೂ ಯೂಸ್ ಮಾಡ್ಬೋದು. ಅಂದ್ರೆ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಏನಿರ್ತಾನೆ, ಅವನು ಇವೆರಡರಲ್ಲಿ ಯಾವ ಪಾತನ್ನ ಯೂಸ್ ಮಾಡಿದ್ರು ಕೂಡ ಅವನಿಗೆ ಪ್ರಾಫಿಟ್ ಆಗುತ್ತೆ. ಅಂದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಎಲ್ಲಾ ಸಿಟಿನೂ ಕೂಡ ಟ್ರಾವೆಲ್ಸ್ ಮಾಡಿ ಸೇಲ್ಸ್ ಅನ್ನ ಮಾಡಿ ವಾಪಸ್ ಅವನ ಊರಿಗೆ ಹೋಗ್ಬೋದು. ಸೊ ಫೈನಲ್ ಆನ್ಸರ್ ಅನ್ನ ಇಲ್ಲಿ ಬರೀರಿ.
ಸೊ ದೇರ್ ಫೋರ್ ಫೈನಲ್ ಲೀಸ್ಟ್ ಕಾಸ್ಟ್ ಪಾತ್ಸ್ ಆರ್, ಎರಡು ಪಾತ್ಗಳು ನನಗೆ ಬಂದಿರೋದು. ಒಂದು 1 2 4 3 1, 1 2 4 3 1, ಸರಿನಾ? ಇದರ ಕಾಸ್ಟ್ ಎಷ್ಟಿದೆ ನಮಗೆ? 80 ಇದೆ. ನೆಕ್ಸ್ಟ್ 1 3 4 2 1, 1 3 4 2 1, ಸೊ ಇದ್ರ ಕಾಸ್ಟ್ ಎಷ್ಟಿದೆ ನಮಗೆ? 80 ಇದೆ. ಇಷ್ಟೇ ಸಿಂಪಲ್. ಈ ತರ ನೀವು ಸ್ಟೆಪ್ ವೈಸ್ ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಒಂದು ಮಾಡ್ಯೂಲ್ದು ಫುಲ್ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.